यो भीमेव च पुनस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां ಬೋಧಸಿದ್ಧಯೇ ಹಾಗೆ ನಿನ್ನೆ ದಿವಸ ಅಸಾಧಾರಣ ಧರ್ಮ ಅದ್ಯಾಕೆ ಸಂಶಯಕ್ಕೆ ಕಾರಣ ಹಾಗೆ ಅಂತ ನೋಡಿದ್ದೀವಿ. ಅಂದರೆ ಪ್ರಾಚೀನ ನೈಯಾಯಿಕರು 5 ಕಾರಣಗಳನ್ನು ಹೇಳ್ತಾರೆ ಸಂಶಯ ಹುಟ್ಟೋದಕ್ಕೆ: ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ, ವಿಪ್ರತಿಪತ್ತಿ, ಉಪಲಬ್ಧಿ, ಅನುಪಲಬ್ಧಿ ಅಂತ. ಈ 5ರಿಂದ ನಮಗೆ ಸಂಶಯ 5 ಆಲ್ ಎಲ್ಲ ಇರಬೇಕು ಅಂತಿಲ್ಲ, ಒಂದೊಂದರಿಂದಲೂ ಕೂಡ ಡಿಫರೆಂಟ್ ಸಿಚುವೇಶನ್ ಅಲ್ಲಿ ಸಂಶಯ ಹುಟ್ಟುತ್ತದೆ ಅಂತ. ಒಟ್ಟು 5 ಕಾರಣ, 5 ಬಿಟ್ಟು ಬೇರೆ ಕಾರಣ ಇಲ್ಲ ಅಂತ ಆ ಅಭಿಪ್ರಾಯದಲ್ಲಿ 5 ಅಂತ ಹೇಳಿರೋದು. ಇವತ್ತು ನಾವು ವಿಪ್ರತಿಪತ್ತಿ ಅಂತ ನೋಡೋಣ. ಪ್ರತಿಪತ್ತಿ ಅಂದ್ರೆ ಏನು ಅಂದ್ರೆ ಜ್ಞಾನ. ಪ್ರತಿಪತ್ತಿ ಅಂದ್ರೆ ಜ್ಞಾನ. ವಿಪ್ರತಿಪತ್ತಿ ಅಂದ್ರೆ ವಿರುದ್ಧ ಜ್ಞಾನ, ವಿರುದ್ಧವಾದ. ಗುರುಗಳೇ, ವಾಯ್ಸ್ ತುಂಬಾ ಬಂದು ಬ್ರೇಕ್ ಆಗಿ ಬರ್ತಾ. ಸರಿಯಾಗಿ ಕೇಳಿಸ್ತಾ ಇದೆಯಾ ಈಗ? ಕೇಳಿಸ್ತದೆ ಗುರುಗಳೇ, ಮತ್ತೊಂದು ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಅಷ್ಟೇ. ಸೊ ಪ್ರತಿಪತ್ತಿ ಅಂದ್ರೆ ಜ್ಞಾನ. ವಿಪ್ರತಿಪತ್ತಿ ಅಂದ್ರೆ ವಿರುದ್ಧವಾದ ಜ್ಞಾನ ಅಂತ ಅರ್ಥ. ವಿಪ್ರತಿಪತ್ತಿ ಅಂದ್ರೆ ವಿರುದ್ಧ ಜ್ಞಾನ. ವಿಪ್ರತಿಪತ್ತಿ ಜನ್ಯ ಸಂಶಯ ಹಾಗೆ ಅಂತ. ಈ ವಿಪ್ರತಿಪತ್ತಿಯಿಂದ ನಮಗೆ ಸಂಶಯ ಹುಟ್ಟುತ್ತದೆ ಹಾಗೆ ಅಂತ ಹೇಳ್ತಾರೆ. ಅದು ಹೇಗದು ಹಾಗೆಂದ್ರೆ, ವೈಶೇಷಿಕ ಇಂದ್ರಿಯೇಷು ವೈಶೇಷಿಕ ಸಾಂಖ್ಯಯೋ ಭೌತಿಕತ್ವ ಅಭೌತಿಕತ್ವ ವಿಪ್ರತಿಪತ್ತಿ. ಈ ಇಂದ್ರಿಯಗಳ ವಿಷಯದಲ್ಲಿ ವೈಶೇಷಿಕರು ಅಂತ ಒಂದು ಮತ, ನೈಯಾಯಿಕರು ಅವರು. ಇನ್ನು ಸಾಂಖ್ಯರು ಅಂತ ಒಬ್ಬರು. ವೈಶೇಷಿಕ ಮತ್ತು ಸಾಂಖ್ಯ ಇವರಿಬ್ಬರ ಮಧ್ಯದಲ್ಲಿ ಒಂದು ಚರ್ಚೆ, ಇಂದ್ರಿಯಗಳು ಭೌತಿಕವೋ ಅಭೌತಿಕವೋ ಹಾಗೆ ಅಂತ. ಅಂದರೆ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದೋ ಅಲ್ಲವೋ ಹಾಗೆ ಅಂತ. ಆ ವಿಪ್ರತಿಪತ್ತಿಯನ್ನು ನೋಡಿದಾಗ ನಿಶ್ಚಾಯಕಂ ಅಪಶ್ಯತಃ, ಒಂದು ಕನ್ಕ್ಲೂಡ್ ಮಾಡಲಿಕ್ಕೆ ಬರೋದಿಲ್ಲ. ಒಬ್ಬರು ನೋಡಿದರೆ ಭೌತಿಕ ಅಂತಾರೆ, ಇನ್ನೊಬ್ಬರು ಅಭೌತಿಕ ಅಂತಾರೆ. ಅದರಿಂದ ಕನ್ಕ್ಲೂಡ್ ಮಾಡಲಿಕ್ಕೆ ಬರೋದಿಲ್ಲ. ನಿಶ್ಚಾಯಕಂ ಅಪಶ್ಯತಃ ಸಂಶಯ ಭವತಿ, ಸಂಶಯ ಹುಟ್ಟುತ್ತದೆ. ಏನಂತ? ಕಿಂ ಇಂದ್ರಿಯಾಣಿ ಭೌತಿಕಾನಿ ಉತ ಅಭೌತಿಕಾನಿ ಇತಿ. ಇಂದ್ರಿಯಗಳು ಭೌತಿಕವೋ ಅಥವಾ ಅಭೌತಿಕವೋ ಎನ್ನುವ ಸಂಶಯ ಹುಟ್ಟುತ್ತದೆ ಅಂತ. ಸೊ ಇದಕ್ಕೆ ರೂಟ್ ಕಾಸ್ ಯಾವುದು ಅಂತ ನೋಡಿದರೆ ವಿಪ್ರತಿಪತ್ತಿ, 2 ವಿರುದ್ಧ ಮತಗಳ ಒಂದು ಚರ್ಚೆ, ವಿಮರ್ಶೆ, ಅದರಿಂದ ಬಂದ ಜ್ಞಾನ. ಅದರಿಂದ ನಿಶ್ಚಯ ಮಾಡಲಿಕ್ಕಾಗದೆ ನಮಗೆ ಸಂಶಯ ಹುಟ್ಟುತ್ತದೆ ಅಂತ ಒಟ್ಟ ಅಭಿಪ್ರಾಯ. ಅವರೇನು ಹೇಳ್ತಾರೆ? ವೈಶೇಷಿಕರು ಏನು ಹೇಳ್ತಾರೆ, ಸಾಂಖ್ಯರು ಏನು ಹೇಳ್ತಾರೆ ಹಾಗೆಂದರೆ, ನಾವು ನೋಡತಕ್ಕ ಈ ಕಣ್ಣು, ಕಿವಿ, ಇವೇ ಮೊದಲಾದ ಇಂದ್ರಿಯಗಳು ಏನಿದೆ, ಇವುಗಳನ್ನು ಗೋಳಕ ಅಂತ ಕರೀತಾರೆ. ಅಂದರೆ ಇಂದ್ರಿಯಗಳಿಗೆ ಆಶ್ರಯ ಕೊಡತಕ್ಕದ್ದು. ಈಗ ಈ ಕಣ್ಣನ್ನು ತೆಗೆದುಕೊಂಡ್ರೆ ಆ ವೈಟ್ ಕಲರ್ ಪೋರ್ಷನ್ ಏನಿದೆ, ಐ ಬಾಲ್ ಅಂತ ಏನು ಹೇಳ್ತೀವಿ, ಅದು ಗೋಲಕ. ಅದು ಅದರ ಒಳಗೆ ಅತೀಂದ್ರಿಯವಾದ, ನಮ್ಮ ಕಣ್ಣಿಗೆ ಸಿಗದಂಥ ಒಂದು ಅಭೌತಿಕವಾದ ಒಂದು ಇಂದ್ರಿಯ ಇದೆ, ಇಂದ್ರಿಯ ಶಕ್ತಿ ಇದೆ ಹಾಗೆ ಅಂತ ಸಾಂಖ್ಯರು ಹೇಳ್ತಾರೆ. ಸಾಂಖ್ಯರ ವಾದ ಇದು. ಇಂದ್ರಿಯಗಳು ತಾಮಸ ಅಹಂಕಾರ. ನೋಡಿ, ಪ್ರಕೃತಿಯಿಂದ ಹುಟ್ಟಿದ್ದು ಮಹತ್ತತ್ವ, ಮಹತ್ತತ್ವದಿಂದ ಹುಟ್ಟಿದ್ದು ಅಹಂಕಾರ ತತ್ವ. ಅಹಂಕಾರದಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ 3 ಪ್ರಭೇದ ಇದೆ. ಆ ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟಿದವು ಹಾಗೆ ಅಂತ ವೈಶೇಷಿಕರು. ಅದರಿಂದ ಪಾಂಚಭೌತಿಕವಾದದ್ದು, ಪ್ರಕೃತಿಗೆ ಸಂಬಂಧಪಟ್ಟದ್ದು, ಹಾಗೆ ಪಂಚಭೂತಗಳಿಗೆ ಸಂಬಂಧಪಟ್ಟದ್ದು ಅಂತ ವೈಶೇಷಿಕರ ವಾದ.
ಸೊ ಈ ರೀತಿಯಾಗಿ ಎರಡು ವಾದವನ್ನು ಕೇಳಿದರೆ ನಾವೇನು ತೀರ್ಮಾನ ಮಾಡೋದು ಕಷ್ಟ ಇದೆ. ಸೊ ಅದರಿಂದ ಇಂದ್ರಿಯಗಳು ಅದು ಭೌತಿಕವಾದದ್ದೋ ಅಂದರೆ ಪಂಚಭೂತಗಳಿಗೆ ಪ್ರಕೃತಿಗೆ ಸಂಬಂಧಪಟ್ಟದ್ದೋ ಅಥವಾ ಅತೀಂದ್ರಿಯವಾಗಿ ಅಭೌತಿಕವಾದದ್ದೋ ಹಾಗೆ ಅಂತ ಒಂದು ಸಂಶಯ ಬರುತ್ತದೆ. ಇದಕ್ಕೆ ಏನು ಕಾರಣ? ವಿಪ್ರತಿಪತ್ತಿ ಜನ್ಯ ಸಂಶಯ ಅಂತ ಒಟ್ಟು ಮೂರನೇ ಕಾರಣವನ್ನು ತಿಳಿಸಿದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಉಪಲಬ್ಧಿ ಅಂತ ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇನ.